ಸತ್ಯ. ಶಿವತತ್ವವನ್ನು ತಿಳ್ಕೋಬೇಕು ಅಂತಂದರೆ ಪುರಾಣಗಳು ತಿಳಿಸುತ್ತೆ. ಒಂದು ಸಲ ಶಿವ ಜ್ಯೋತಿ ಸ್ವರೂಪನಾಗಿ ಕಾಣಿಸ್ಕೊಳ್ತಾನೆ. ಆಗ ಅಲ್ಲಿಗೆ ಆಗಮಿಸಿದ ವಿಷ್ಣುವು ಮೂಲವನ್ನು ತಿಳಿಯಲು ವರಾಹ ರೂಪವನ್ನು ಅಂತಂದರೆ ಹಂದಿಯ ರೂಪವನ್ನು ತಾಳಿ ನೆಲವನ್ನು ಅಗೆಯುತ್ತಾ ಕೆಳಗೆ ಹೋಗುತ್ತೆ. ಆದರೆ ಬಹಳ ಕಾಲ ಪ್ರಯಾಣ ಮಾಡಿದರೂ ತಿಳಿಯಲು ಸಾಧ್ಯವಾಗಲಿಲ್ಲ. ಬ್ರಹ್ಮನು ಹಂಸರೂಪವನ್ನು ತಾಳಿ ಅಗ್ರಭಾಗವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮೇಲೆ ಹಾರುತ್ತೆ. ಬಹಳ ಕಾಲ ಪ್ರಯಾಣ ಮಾಡಿದಾಗಲೂ ಸಾಧ್ಯವಾಗಲಿಲ್ಲ. ಆಗ ಬ್ರಹ್ಮನು ನೋಡಿದೆ ಅಂತ ಸುಳ್ಳನ್ನು ಹೇಳೋದಕ್ಕೆ ತೀರ್ಮಾನ ಮಾಡಿಕೊಳ್ತಾನೆ. ಹಾಗೆಯೇ ಹಿಂದಿರುಗುವಾಗ ತಾಳೆಗಿಡವು ಕಾಣಿಸುತ್ತೆ. ಅದನ್ನು ಸಾಕ್ಷಿ ಹೇಳುವಂತೆ ಕೇಳ್ತಾನೆ ಬ್ರಹ್ಮ. ಬೇರೆ ದಾರಿ ಕಾಣದೆ ಒಪ್ಕೊಳ್ಳುತ್ತೆ. ಇನ್ನೂ ಸ್ವಲ್ಪ ಮುಂದೆ ಪ್ರಯಾಣ ಮಾಡಿದಾಗ ಹಸುವೊಂದು ಕಾಣಿಸುತ್ತೆ. ಅದನ್ನು ಸಾಕ್ಷಿ ಹೇಳುವಂತೆ ಕೇಳ್ತಾನೆ ಬ್ರಹ್ಮ. ಆಗ ಹಸುವಿನ ಬಾಲ ಇಲ್ಲ ಅಂಥೇಳಿ ಅಡ್ಡಕ್ಕೆ ಅಲ್ಲಾಡಿಸುತ್ತೆ. ಆದರೆ ತಲೆಯ ಭಾಗ ಆಗಲಿ ಅಂತ ಹೇಳುತ್ತೆ. ಬ್ರಹ್ಮನು ತಾನು ಅಗ್ರಭಾಗ ದರ್ಶಿಸಿದೆ ಅಂಥೇಳಿ ಸುಳ್ಳನ್ನು ಹೇಳ್ತಾನೆ. ಆಗ ಶಿವನು, ನೀನು ಸುಳ್ಳನ್ನು ಹೇಳಿದ್ರಿಂದ ನಿನಗೆ ಎಲ್ಲಿಯೂ ಪೂಜೆ ಮಾಡುವುದಿಲ್ಲ. ತಾಳೆಗಿಡವು ನಿನಗೆ ಸುಳ್ಳು ಸಾಕ್ಷ್ಯ ಹೇಳಿದ್ರಿಂದ ಅದು ಯಾವ ಪೂಜೆಗೂ ಉಪಯೋಗಿಸದಿರಲಿ ಅಂತ. ಹಸುವಿನ ಬಾಲ ನಿಜ ಹೇಳಿದ್ರಿಂದ ಆ ಭಾಗವು ಶ್ರೇಷ್ಠ. ಶಿರೋಭಾಗವು ಸುಳ್ಳು ಹೇಳಿದ್ರಿಂದ ಯಾರೂ ಪೂಜಿಸುವುದಿಲ್ಲ. ಹೀಗೆ ಸಾಕ್ಷ್ಯ ಅಂತಂದರೆ ಇಬ್ಬರು ಹೇಳಬೇಕು ಅಂತ ಅನ್ನುವ ನಿಯಮವೂ ಸಹ ಅಂದಿನಿಂದಲೂ ಜಾರಿಯಲ್ಲಿದೆ. ವಿಷ್ಣುವು ನಿಜವನ್ನು ಹೇಳಿದರೂ ಮೂಲವನ್ನು ನೋಡಲಿಲ್ಲ. ಆದ್ದರಿಂದ ವಿಷ್ಣುವನ್ನು ಎಲ್ಲ ರೂಪಗಳಲ್ಲಿಯೂ ಆರಾಧಿಸ್ತಾರೆ. ಇದರಿಂದ ನಾವು ಮೂಲ ಭಾಗ ಅಂತಂದರೆ ಹಿಂದಿನ ವಿಷಯಗಳು, ಭೂತಕಾಲದ ವಿಷಯಗಳು, ಅಗ್ರಭಾಗ ಅಂತಂದರೆ ಭವಿಷ್ಯತ್ ಕಾಲವನ್ನು ತಿಳಿಯಲು ಪ್ರಯತ್ನವನ್ನು ಮಾಡದೆ ವರ್ತಮಾನವನ್ನು ಮಾತ್ರ ಗಮನಿಸಬೇಕು. ಅಂದರೆ ಶಿವನು ಜ್ಯೋತಿ ಸ್ವರೂಪನಾಗಿ ಕಣ್ಣಿಗೆ ಗೋಚರಿಸ್ತಾ ಇದ್ದರೂ ಅದನ್ನು ಗಮನಿಸಲಿಲ್ಲ ಅನ್ನೋದು ಶಿವತತ್ವ. ಆದ್ದರಿಂದ ಸುಳ್ಳನ್ನು ಹೇಳಬಾರದು, ಸತ್ಯವನ್ನೇ ಹೇಳಬೇಕು. ಆಗ ಶಿವನ ಕೃಪೆ ನಮ್ಮ ಮೇಲೆ ಇರುತ್ತೆ.